ಬಿಡದಿಯಲ್ಲಿ ದೊಡ್ಡ ಮಟ್ಟಿಗಿನ ಹೋರಾಟ ಅಂತೂ ನಡೀತಾ ಇದೆ. ದಿನೇ ದಿನೇ ರಾಜಕೀಯ ಜಟಾಪಟಿಗೂ ಕೂಡ ಈ ವಿಚಾರ ಕಾರಣ ಆಗ್ತಾ ಇದೆ. ತಾರಕಕ್ಕೇರ್ತಾ ಇದೆ ಬಿಡದಿ ಟೌನ್ಶಿಪ್ನ ಸಮರ. ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ, ಮತ್ತು ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡ್ತಾ ಇರೋದು ತೀರಾ ಅವೈಜ್ಞಾನಿಕ. ಸರ್ಕಾರ ಹಠ ಮಾಡಿದ್ರೆ ನಾವು ಕೂಡ ಹಠ ಮಾಡ್ತೀವಿ. ದೇವನಹಳ್ಳಿ ಹೋರಾಟಕ್ಕಿಂತಲೂ ನಮ್ಮ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಡಿಕೆಶಿ ಅವರೇ, ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿಯಲ್ಲಿ ವರ್ತಿಸಬೇಡಿ ಅಂತ ರೈತರು ತರಾಟೆಗೆ ತೆಗೆದುಕೊಂಡರು. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಇದೀಗ ಸಾಕಷ್ಟು ತೀವ್ರಗೊಂಡಿರುವಂಥದ್ದು. ಸರ್ಕಾರ ಬಲವಂತವಾಗಿ ರೈತರ ಭೂಮಿಯನ್ನು ಕಸಿಯುತ್ತಿರುವಂಥ ವಿರುದ್ಧ ಇವತ್ತು ಹೋರಾಟ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಹೋರಾಟಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ಸಾಕಷ್ಟು ರೈತ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಬಡಗಲ್ಪುರ ನಾಗೇಂದ್ರ ಅವರು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತಿನ ಹೋರಾಟಕ್ಕೆ ಬಂದಿದ್ದೀರಿ. ಸರ್ಕಾರ ಬಲವಂತವಾಗಿ ಟೌನ್ಶಿಪ್ ಮಾಡಲಿಕ್ಕೆ ಹಠ ಹಿಡಿದು ನಿಂತಿದೆ ಸರ್. ರೈತರು ಸುಮಾರು 450 ದಿನಗಳಿಂದಲೂ ಕೂಡ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ರೈತರ ಸಮಸ್ಯೆಯನ್ನು ಆಲಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಹೋರಾಟಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ? ಯಾವುದೇ ಸರ್ಕಾರ ನಾವು ಏನು ಬೇಕು ಅಂತೀವಿ ಅದು ಕೊಡೋದಿಲ್ಲ, ನಾವು ಬೇಡ ಅಂತೀವಿ ಅದನ್ನು ಜಾರಿ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ. ಟೌನ್ಶಿಪ್ ನೆಪದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ. ಆ ಕಿತ್ಕೊಂಡಂಥ ರೈತರಿಗೆ ಭಿಕ್ಷಾ ರೂಪದಲ್ಲಿ ಪರಿಹಾರ ಕೊಡ್ತಿರೋದು. ಕೋಟಿಗಳೇನು ದೊಡ್ಡದಲ್ಲ ರೈತರಿಗೆ. ಆ ರೈತರು ಬದುಕು ಎಲ್ಲಿ ನಿರ್ಮಾಣ ಮಾಡಿಕೊಡ್ತಾರೆ? ಬರೀ ರೈತ ಕುಟುಂಬ ಅಲ್ಲ, ಆ ಏರಿಯಾದ ಆರ್ಥಿಕ ಚಟುವಟಿಕೆ. ಬೆಂಗಳೂರು ನಗರಕ್ಕೆ ನಾವು ಬೇಕಾದ ತರಕಾರಿ, ಹಣ್ಣು, ಮೊಸರು, ಮೊಟ್ಟೆ ಎಲ್ಲವನ್ನೂ ಕೊಡ್ತಾಯಿದ್ದೀವಿ. ಯಾವುದಾದ್ರೂ ನಾಗರಿಕವಾಗಿರೋಂಥ ಮನುಷ್ಯ ಅಥವಾ ವಿವೇಕ ಎಂಥ ಪ್ರಭುತ್ವ ಈ ಥರ ಫಲವತ್ತಾದ ಭೂಮಿಯನ್ನು ಯಾವುದೇ ಉದ್ದೇಶಕ್ಕೂ ಮಾಡಲ್ಲ. ನಾವು ಹೇಳ್ತೀವಿ ಬೆಂಗಳೂರು ಒಂದೇ ಕರ್ನಾಟಕನ. ಬೆಂಗಳೂರು ವಕ್ರವಾಗಿ ಬೆಳೀತಾ ಇದೆ. ಇಲ್ಲಿನ ಗಾರ್ಡನ್ ಸಿಟಿ ಅನ್ನೋದು ಹೋಯ್ತಾ ಇದೆ, ಕೆಟ್ಟದಾಗ ಆಯ್ತಾ ಇದೆ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ನಾವು 7ನೇ ಹಂತದ ಯೋಜನೆಗಳನ್ನ ನಾವು ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಕಸ ವಿಲೇವಾರಿ ಮಾಡೋಕ್ಕೆ ಜಾಗ ಇಲ್ಲ, ಒಳಚರಂಡಿ ವ್ಯವಸ್ಥೆ ಜಾಗ ಇಲ್ಲ. ಇದೊಂದು ಸ್ಲಮ್ ಆಗಿ ರೂಪುತ್ತದೆ. ಪ್ರಪಂಚದಲ್ಲಿ ಸ್ಲಮ್ ನಗರ ಅಂತ ಮುಂದೆ ಈ ಥರ ಬೆಳವಣಿಗೆ ಮಾಡ್ತಾಯಿದೆ. ಅದರಿಂದ ಅಭಿವೃದ್ಧಿ ನೆಪದಲ್ಲಿ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ರೈತ ಚಳವಳಿ ತನ್ನ ಹುಟ್ಟಿನಿಂದಲೇ ಮೂಲಭೂತವಾಗಿರೋ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ರೈತರ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಅಂತಿಮವಾಗಿ ಉಳಿಯುವಂತಹ ಪ್ರಶ್ನೆ. ಬಟ್ ಕಿಚ್ಚಂತೂ ಜಿಲ್ಲೆಗಳಲ್ಲಿ ಹಬ್ತಾ ಇದೆ. ಹಳೆ ಮೈಸೂರು ಭಾಗವನ್ನ ಬಿಡದಿ ಟೌನ್ಶಿಪ್ ಹೋರಾಟ ಆವರಿಸಿದೆ.